ಹುಮ್ನಾಬಾದ್ನಲ್ಲಿ ಬೇವಿನ ಮರಗಳಿಗೆ ಸೊರಗು ಕಾಯಿಲೆ. ಒಣಗಿ ಸೊರಗುತ್ತಿರುವ ಮರಗಳು. ಅರಣ್ಯ ಇಲಾಖೆ ಮೌನಕ್ಕೆ ಸಾರ್ವಜನಿಕರ ಆಕ್ರೋಶ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಹೂವು ಬಿಟ್ಟು ಹಚ್ಚು ಹಸಿರಿನಿಂದ ಕಂಗೊಳಿಸಬೇಕಾದ ಬೇವಿನ ಮರಗಳೀಗ ಸೊರಗು ಕಾಯಿಲೆಯಿಂದ ನೆರಳುತ್ತಿವೆ, ಸಂಪೂರ್ಣ ಒಣಗಿ ಹೋಗುತ್ತಿವೆ. ಹುಮ್ನಾಬಾದ್ನ KKRTC ಕೇಂದ್ರ ಬಸ್ ನಿಲ್ದಾಣ, ಮುಖ್ಯ ರಸ್ತೆ, ಬಸವೇಶ್ವರ ವೃತ್ತ, ಶಿವಾಜಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಬಸವೇಶ್ವರ, ಬಾಲಾಜಿ, ಜವಾಹರ ಸೇರಿದಂತೆ ನಗರದ ಪ್ರಮುಖ ವೃತ್ತಗಳಿಗೆ ಹೊಂದಿಕೊಂಡ ಎಲ್ಲ ಮಾರ್ಗಗಳಲ್ಲಿನ 75% ಮರಗಳು ಈಗ ಸಂಪೂರ್ಣ ನಶಿಸಿ ಹೋಗಿವೆ. ಅದೆಷ್ಟೋ ಜನ ತಮ್ಮ ಅಂಗಡಿಗಳಿಗೆ ಈ ಮರಗಳು ಅಡ್ಡಲಾಗಿ ಬರುತ್ತಿವೆ ಎಂಬ ನೆಪವೊಡ್ಡಿ ಸಂಪೂರ್ಣವಾಗಿ ಕತ್ತರಿಸಿದ್ದಾರೆ. ಇನ್ನು ಎಷ್ಟೋ ಮರಗಳು ಸಾರ್ವಜನಿಕರ ಕಸಕಡ್ಡಿ ಹಾಕಿ ಸುಟ್ಟಿರುವ ಕಾರಣ ಸುಟ್ಟು ಹೋಗುವ ಸ್ಥಿತಿಯಲ್ಲಿ ಉಳಿದಿವೆ. ಈ ಎಲ್ಲ ಗಮನಕ್ಕಿದ್ದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಜಾಣ ಕ್ರೂರತನ ಪ್ರದರ್ಶಿಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಕಾರಣ, ಈಗಲಾದರೂ ಎಚ್ಚೆತ್ತುಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ನಾಶವಾಗಿರುವ ಮರಗಳಿಗೆ ಪುನರ್ಜನ್ಮವನ್ನು ನೀಡುವ ಕೆಲಸ ಮಾಡಲು ಮುಂದಾಗಬೇಕಾಗಿದೆ. ಅಳಿದುಳಿದ ಮರಗಳನ್ನು ಉಳಿಸುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಇನ್ನು ಮರಗಳನ್ನು ಪರವಾನಗಿ ಇಲ್ಲದೆ ಕಡಿದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ವ್ಯಾಪಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ಪರಿಸರ ಪ್ರೇಮಿಗಳ ಒತ್ತಾಯ.给娃娃听一下。